ಇನ್ನು ನಾನು ಟೀನೇಜ್ ಅಲ್ಲೋ 20s ಅಲ್ಲೋ ಇದ್ದೀನಿ, ಗ್ರೇಯಿಂಗ್ ಆಗ್ತಾ ಇದೆ. ಈಗ ಏನ್ ಮಾಡ್ಬೇಕು ಅವ್ರು ಇಮಿಡಿಯೇಟ್ ಆಗಿ? ಬೆಳಿಗ್ಗೆ ಬೇಗ ಏಳಿ, ಪಿತ್ತ ಕಮ್ಮಿ ಮಾಡೋ ಥರದ್ದು ಅಂತ ಹೇಳಿದ್ರೆ, ಅಥವಾ ಪಿತ್ತ ಉಂಟು ಮಾಡೋ ಥರದ್ದು ತುಂಬ ಖಾರ ತಿನ್ನುವಂಥದ್ದು ಇರಬಹುದು, ಎಣ್ಣೆಯಲ್ಲಿ ಕರೆದಿರೋ ಪದಾರ್ಥಗಳನ್ನು ತುಂಬ ತಿನ್ನುವಂಥದ್ದು ಇರಬಹುದು, ತುಂಬ ಕಡಲೆಕಾಯಿ ಬೀಜವನ್ನು ತಿನ್ನುವಂಥದ್ದು ಇರಬಹುದು, ಗೋಡಂಬಿಯನ್ನು ಅತಿಯಾಗಿ ತಿನ್ನುವಂಥದ್ದು ಇರಬಹುದು, ಅದನ್ನು ಉಪ್ಪಲ್ಲಿ ಎಣ್ಣೆಯಲ್ಲಿ ಕರೆದು ಉಪ್ಪು ಹಾಕಿ ತಿನ್ನುವಂಥದ್ದು ಇರಬಹುದು. ಈ ಥರ ಕೆಲವೊಂದು ಪದ್ಧತಿಗಳೇನಿದೆ, ಅಥವಾ ಚಿಪ್ಸ್ ತಂದು ದಿನನಿತ್ಯ ಆಹಾರ ಜೊತೆಗೆ ಕೊಡುವಂಥದ್ದು ಇರಬಹುದು. ಈ ಥರದನ್ನು ಆದಷ್ಟು ಅವಾಯ್ಡ್ ಮಾಡಬೇಕು. ಆ್ಯಂಡ್ ಪಿತ್ತ ಕಮ್ಮಿ ಮಾಡೋದ್ರಲ್ಲಿ ಕೆಲವೊಂದು ಸೊಪ್ಪುಗಳು, ಒಂದಲ್ಗ ಸೊಪ್ಪಿದೆ, ಅಕ್ಸೆ ಸೊಪ್ಪಿದೆ, ಆನಂತರ ನೆಲನೆಲ್ಲಿ ಸೊಪ್ಪಿದೆ, ಆನಂತರ ಬೆಟ್ಟನೆಲ್ಲಿಕಾಯಿ ಇದೆ. ಈ ಥರದ ದಿನನಿತ್ಯದಲ್ಲಿ ಪ್ರಯೋಗ ಮಾಡಿ. ಗಣಿಕೆ ಸೊಪ್ಪಿದೆ, ದಿನನಿತ್ಯ ಉಪಯೋಗ ಮಾಡಿ. ಅಕ್ಕಿ ತೊಳೆದಿದ್ದ ನೀರು, ಪಾಲಿಶ್ಡ್ ಅಕ್ಕಿ ಬಗ್ಗೆ ನಾವು ಮಾತಾಡ್ತಿಲ್ಲ, ಪಾಲಿಶ್ ಕಮ್ಮಿ ಇರುವಂಥ ಸಾವಯವ ಅಕ್ಕಿ ತೊಳೆದಿದ್ದ ನೀರನ್ನು 2 ಸತಿ ತೊಳೆದಿದ್ದನ್ನು ಚೆಲ್ಬಿಟ್ಟು 3ನೇ ಸತಿ ತೊಳೆದಿದ್ದ ನೀರನ್ನು ಕುಡಿಯೋದ್ರಿಂದನೂ ಕೂಡ ಕೂದಲು ತುಂಬ ಚೆನ್ನಾಗಿ ಬರುತ್ತೆ. ಅರ್ಲಿ ಗ್ರೇಯಿಂಗಲ್ಲಿ ಅದು ಸಾಕಷ್ಟು ಹೆಲ್ಪ್ ಮಾಡುತ್ತೆ.